ಚಿತ್ರದುರ್ಗ ಜಾತ್ರೆ ಮತ್ತು ತೇರುಗಳು ಜನಗಳ ಮನಸ್ಸನ್ನು ಒಗ್ಗೂಡಿಸುತ್ತವೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದರು. ತಳುಕು ಹೋಬಳಿಯ ಹಿರೇಹಳ್ಳಿ ಗ್ರಾಮದಲ್ಲಿ ಚಿಂತಾಮಣೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿ, ಹಿಂದೂ ಧರ್ಮದಲ್ಲಿ ವೈವಿಧ್ಯಮಯ ದೇವರ ಹೆಸರುಗಳಿವೆ. ಈ ಎಲ್ಲಾ ದೇವರುಗಳ ಸಂದೇಶ ಒಂದೇ: ಶಾಂತಿ, ನೆಮ್ಮದಿ, ಪರೋಪಕಾರ, ಭಕ್ತಿ ಮತ್ತು ನಂಬಿಕೆ. ಬೇರೆ ಧರ್ಮಗಳಲ್ಲಿ ಇಂತಹ ವೈವಿಧ್ಯಮಯದಲ್ಲಿ ಏಕತೆ ಕಾಣಲು ಸಾಧ್ಯವಿಲ್ಲ. ಚಿಂತಾಮಣೇಶ್ವರ ದೇವರ ಜಾತ್ರೆಯು 21 ವರ್ಷಗಳ ನಂತರ ಶಿವರಾತ್ರಿಯ ಮರುದಿನ ಬಂದಿದೆ. ತುಂಬಾ ಪವಿತ್ರವಾದ ಮತ್ತು ಶ್ರೇಷ್ಠವಾದ ಈ ದಿನ ನಮ್ಮೆಲ್ಲ ಹಿಂದೂ ಭಕ್ತರಿಗೆ ಭಕ್ತಿ ದ್ಯೋತಕವಾದ ದಿನ. ಈ ದಿನದಂದು ಎಲ್ಲರೂ ಶ್ರದ್ಧೆ, ಭಕ್ತಿ ಭಾವ ಪರವಶರಾಗಿ ಸ್ವಾಮಿಯ ಜಾತ್ರೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಹಿರೇಹಳ್ಳಿ ಗ್ರಾಮಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಎಂದು ಪ್ರತಿಯೊಂದು ವರ್ಗದ ಜನರಿದ್ದರು ಕೂಡ ಸಾಮರಸ್ಯಕ್ಕೆ ಎಂದು ಕುಂದುಂಟಾಗಿಲ್ಲ. ಭಕ್ತಿ ಮತ್ತು ನಂಬಿಕೆಯು ಜೀವನಕ್ಕೆ ಮಾನಸಿಕ ನೆಮ್ಮದಿಯನ್ನುಂಟು ಮಾಡುತ್ತದೆ. ದೇವರ ಮೇಲಿನ ನಿರಂತರ ನಂಬಿಕೆಯು ಕಷ್ಟಗಳನ್ನು ಎದುರಿಸಲು ಧೈರ್ಯ ನೀಡಿದರೆ, ಭಕ್ತಿಯು ಹೃದಯವನ್ನು ಪರಿಶುದ್ಧಗೊಳಿಸುತ್ತದೆ. ಮನುಷ್ಯನು ತನ್ನ ನಂಬಿಕೆಯಿಂದಲೇ ನಿರ್ಮಿತವಾಗಿದ್ದಾನೆ. ಆತನು ಏನನ್ನು ನಂಬುತ್ತಾನೋ ಅದೇ ಆಗುತ್ತದೆ. ನಂಬಿಕೆ ಅಥವಾ ಜ್ಞಾನವನ್ನು ಹೊಂದಿದ ವ್ಯಕ್ತಿಗಳು ಗೌರವ, ಪ್ರೀತಿ, ಭಕ್ತಿಯಿಂದ ಮಾಡಿದ ಎಲ್ಲ ಕೆಲಸಗಳು ಕೂಡ ಭಗವಂತನಿಗೆ ಅರ್ಪಿತವಾಗುತ್ತವೆ. ಹಾಗಾಗಿ ನೀವು ಮಾಡುತ್ತಿರುವಂತಹ ಇವತ್ತಿನ ಉಪಹಾಸ, ಧರ್ಮ, ಶುದ್ಧಿ ಮತ್ತು ನಿಮ್ಮ ಭಕ್ತಿ ಚಿಂತಾಮಣೇಶ್ವರ ಸ್ವಾಮಿ ಪ್ರಸನ್ನನಾಗಿದ್ದಾನೆ. ಈ ಧಾರ್ಮಿಕ ಶ್ರದ್ಧೆ ಮತ್ತು ಪರಂಪರೆ ಜೊತೆಗೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಈ ಭಾಗದ ಕುಟುಂಬಗಳು ಮುನ್ನೆಲೆಗೆ ಬರಬೇಕು. ಇದರ ಮುಖಾಂತರ ಪ್ರತಿಯೊಂದು ಮಕ್ಕಳಿಗೆ ಉನ್ನತ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ಒದಗಿಸಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನಪ್ಪ, ಬಿಜೆಪಿ ಮುಖಂಡರಾದ ಪ್ರವೀಣ್, ಗ್ರಾನೇಶ್, ನಟರಾಜು, ರಾಧಮ್ಮ, ಬಸವರಾಜು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ.